ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ಎರಡೂವರೆ ವರ್ಷದ ಕಾಲ ನಂತರ ತನ್ನ ಸ್ಥಾನವನ್ನ ಬದಲಾಯಿಸುತ್ತಾ ಮೀನರಾಶಿಗೆ ಪ್ರವೇಶ ಮಾಡ್ತಾ ಮೀನರಾಶಿಯನ್ನ ಜನ್ಮರಾಶಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಶನಿ ಮಹಾತ್ಮ. ಈ ಶನಿ ಮಹಾತ್ಮನ ಪ್ರಭಾವದಿಂದ ದ್ವಾದಶ ರಾಶಿಗಳಿಗೆ ಕೆಲವಷ್ಟು ಉತ್ತಮ ಫಲಗಳು, ಉತ್ತಮ ಯೋಗಗಳು, ಉತ್ತಮ ಆದಾಯ ಮತ್ತು ಕೆಲವಷ್ಟು ರಾಶಿಗಳಿಗೆ ಕಂಟಕನಾಗಿ ಕೆಲವಷ್ಟು ಸಮಸ್ಯೆಗಳನ್ನ, ಕೆಲವನ್ನು ಪರೀಕ್ಷೆಗಳನ್ನ ನೀಡ್ತಾ ಇದ್ದಾರೆ ಶನಿ ಮಹಾತ್ಮ. ಶನಿ ಕಂಟಕ, ಶನಿ ದೋಷ ಅಂದರೆ ನಮ್ಮ ಜನರು ಸಮಾಜದಲ್ಲಿ ತುಂಬಾ ಭಯಕ್ಕೆ ಮತ್ತು ಆತಂಕಕ್ಕೆ ತುಂಬಾ ಜನರು ಹೇಳ್ತಾ ಇರುವಂತಹ ವಿಷಯಗಳನ್ನು ಕೇಳಿ ನಮ್ಮ ಜನಸಮೂಹ ಆತಂಕಕ್ಕೆ ಒಳಗಾಗಿದೆ. ಆದರೆ ಈ ಶನಿ ಮಹಾತ್ಮ ಕರ್ಮಕಾರಕ, ಆಯುಷ್ಕಾರಕ, ಆರೋಗ್ಯವನ್ನು ನೀಡುವಂತಹ ದಾತ ಆಗಿರುವ ಕಾರಣದಿಂದ, ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹ ಆಗಿರುವಂತಹ ಕಾರಣದಿಂದ ಈ ಶನಿ ಮಹಾತ್ಮರು ನಮಗೆ ಸಂಪತ್ತನ್ನು ನೀಡುವುದರಲ್ಲಿ, ನಮಗೆ ಪರೀಕ್ಷೆಗಳು ನೀಡುವುದರಲ್ಲಿ, ಅಂದರೆ ಕೈ ಹಿಡಿದಿರುವಂತಹ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಿದ ನಂತರ ಫಲವು ಸಿಗುವುದು, ಕಾರ್ಯಗಳಲ್ಲಿ ವಿಳಂಬ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇರುವಂತಹ ಪರೀಕ್ಷೆಗಳು ಇರ್ತಾರೆ ಶನಿ ಮಹಾತ್ಮ. ಕರ್ಮಕಾರಕನಾಗಿರ್ತಾರೆ. ಆದರೆ ನಾವು ಯಾವ ರೀತಿ ಕರ್ಮ ಮಾಡಿದ್ದೇವೆ, ನಾವು ಧರ್ಮದಿಂದ ದಾನ ಧರ್ಮಗಳನ್ನು ಮಾಡುತ್ತಾ, ಒಳ್ಳೆ ಕೆಲಸಗಳನ್ನು ಮಾಡುತ್ತಾ, ಒಳ್ಳೆ ಯೋಚನೆಗಳನ್ನು ಮಾಡುತ್ತಾ, ಒಳ್ಳೆ ಜನರಿಗೆ ಸಹಾಯವನ್ನು ಮಾಡುತ್ತಾ, ನಾವು ಒಳ್ಳೆ ಅಭ್ಯಾಸಗಳಿಂದ ಜೀವನವನ್ನು ನಡೆಸ್ತಾ ಇದ್ದರೆ ಶನಿ ಅಷ್ಟೊಂದು ಪ್ರತಿಫಲಕಾರಿ ಆಗಿರಲ್ಲ. ಶನಿ ಮಹಾತ್ಮನಿಗೆ ಹಾರ್ಡ್ ವರ್ಕ್ ಮಾಡುವವರು, ಕಷ್ಟ ಪಡೆಯೋರು ಅಂದ್ರೆ, ಕಷ್ಟ ಪಡ್ತಾ ಇರೋರು ಅಂದ್ರೆ ತುಂಬಾ ಇಷ್ಟವಾಗಿರುತ್ತೆ. ಎಷ್ಟು ತಮ್ಮ ಕಷ್ಟದಿಂದ ಜೀವನವನ್ನು ಮಾಡ್ತಾ ಇರ್ತಾರೋ, ಎಷ್ಟು ಶ್ರಮ ಪಟ್ಟಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೋ ಅಂತವರು ತುಂಬಾ ಪ್ರೀತಿಕರರಾಗಿರ್ತಾರೆ ಶನಿ ಮಹಾತ್ಮನಿಗೆ. ಪರೀಕ್ಷೆಗಳು ನೀಡುವಂತಹ ಸಂದರ್ಭಗಳಲ್ಲಿ ತುಂಬಾ ಜನ ತಾಳ್ಮೆಯನ್ನು ಕಳ್ಕೊಳ್ತಾರೆ. ಆ ತಾಳ್ಮೆಯನ್ನು ಕಳ್ಕೊಂಡು ಅನಾವಶ್ಯಕವಾಗಿ ಇವರು ಬೇರೆ ಮಾರ್ಗಗಳ ಮುಖಾಂತರ ಅನೈತಿಕ, ಅನ್ಯಾಯದ, ಧರ್ಮದ ಮಾರ್ಗಗಳನ್ನು ಇಡ್ತಾರೆ ಮತ್ತು ಆ ಪರಿಣಾಮಗಳು ಜಾಸ್ತಿಯಾಗಿ ಬೇರೆಯುತ್ತೆ. ಆ ಕಾರಣದಿಂದ ಶನಿ ಕೊಡುವ ಪ್ರಭಾವವು ಅಷ್ಟೇ ಮಟ್ಟಿನಲ್ಲಿ ಬಾಧೆಗಳನ್ನ, ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಆ ಕಾರಣದಿಂದ ಆ ಪರಮಾತ್ಮ ಶನಿಯ ಅನುಗ್ರಹ ಬೇಕು ಅಂದ್ರೆ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ವಿಳಂಬವಾಗಲಿ, ಎಷ್ಟೇ ಆತಂಕಗಳು ಬರಲಿ, ತಾಳ್ಮೆಯಿಂದ, ಧರ್ಮ ಮಾರ್ಗದಿಂದ, ನ್ಯಾಯ ಮಾರ್ಗದಿಂದ ಜೀವನವನ್ನು ಸಾಗಿಸಬೇಕಾಗಿರುತ್ತದೆ. ಈ ಶನಿ ಕಂಟಕದಲ್ಲಿ ಕೆಲವೊಂದು ದೋಷಗಳು ದ್ವಾದಶ ರಾಶಿಗಳಿಗೆ ಸಂಚಾರವನ್ನು, ತನ್ನ ಸ್ಥಾನವನ್ನು ಬದಲಾಯಿಸುವಂತಹ ಸಂದರ್ಭಗಳಲ್ಲಿ ಅರ್ಧಾಷ್ಟಮ ಶನಿ ಎಂದು, ಅಷ್ಟಮ ಶನಿ ಎಂದು, ಸಾಡೆ ಸಾತಿನ ಶನಿ ಎಂದು ಈ ಮುಖ್ಯವಾಗಿ ರಾಶಿ ಜಾತಕರಿಗೆ, ದ್ವಾದಶ ರಾಶಿಗಳಿಗೆ ಫಲಗಳನ್ನು ನೀಡ್ತಾ ಇರ್ತಾರೆ ಶನಿ ಮಹಾತ್ಮ. ಸಂತಾನ ವಿಷಯಗಳಲ್ಲಾಗಿರಲಿ, ಹಣಕಾಸಿನ ವಿಷಯಗಳಲ್ಲಾಗಿರಲಿ, ವಿವಾಹದ ವಿಷಯದಲ್ಲಾಗಿರಲಿ ಮತ್ತು ವಿವಾಹದ ನಂತರ ಅನ್ಯೋನ್ಯ ಜೀವನ ಸಾಗಿಸುವಂತಹ ದಂಪತಿಗಳ ನಡುವೆ ಅನ್ಯೋನ್ಯ ಜೀವನವನ್ನು ಸಾಗಿಸುವಂತಹ ಸಂದರ್ಭಗಳಲ್ಲಿ, ಆರೋಗ್ಯದ ವಿಷಯಗಳಲ್ಲಿ, ಯಾವುದೇ ವಿಷಯಗಳಲ್ಲಿ ನಮಗೆ ಆತಂಕಗಳನ್ನು ಮತ್ತು ಅದ್ಭುತವಾದಂತಹ ವಿಷಯಗಳನ್ನು ತೋರಿಸುವಂಥವರು ಆ ಶ್ರೀ ಶನಿ ಪರಮಾತ್ಮನು ಆಗಿರ್ತಾರೆ. ಆ ಶನಿ ಪರಮಾತ್ಮನು ಧ್ಯಾನಿಸುತ್ತಾ ಈ ದಿನ, ಈ ವರ್ಷ ಯಾವ ರಾಶಿಗಳಿಗೆ ಈ ಶನಿ ಬದಲಾವಣೆಯಿಂದ ಅನುಕೂಲವಾಗ್ತಾ ಇದೆ ಅನ್ನುವ ವಿಷಯಗಳನ್ನು ಕುರಿತು ತಿಳ್ಕೊಳ್ತಾ ಇದ್ದೇವೆ. ಅದರಲ್ಲಿ ಭಾಗವಾಗಿ ಈ ದಿನಗಳಲ್ಲಿ ಕನ್ಯಾ ರಾಶಿಯವರಿಗೆ ಶನಿ ಬದಲಾವಣೆ ನಂತರ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ, ಯಾವ ಯೋಗಗಳು ಅನುಕೂಲವಾಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವ ವಿಷಯಗಳಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಮುಖ್ಯವಾಗಿ ಕನ್ಯಾ ರಾಶಿ ಹಿಂದಿನ ವರ್ಷಗಳಲ್ಲಿ ಶನಿ ಪಂಚಮದಲ್ಲಿ ಇದ್ದು ಸ್ವಲ್ಪ ಎಲ್ಲವೂ ಒಳ್ಳೆಯ ಅನುಕೂಲತೆಯನ್ನು ಕೊಡ್ತಾ ಇದ್ದ, ಶುಭ ಫಲಗಳನ್ನು ಕೊಡ್ತಾ ಇದ್ರು. ಆದರೆ ಮಾರ್ಚ್ 29ರ ಶನಿ ಬದಲಾವಣೆಯ ನಂತರ ಈ ಶನಿ ಮಹಾತ್ಮ ಈ ಸಪ್ತಮ ಭಾವದಲ್ಲಿ ಇರುವ ಕಾರಣದಿಂದ, ಷಷ್ಠಮದಲ್ಲಿ ಇದ್ದು
ಶನಿ ಇದಕ್ಕೆ ಮುಂಚೆ ಷಷ್ಠಮ ಭಾವದಲ್ಲಿ 6ನೇ ಭಾವದಲ್ಲಿದ್ದು ಒಳ್ಳೆಯ ಶುಭ ಫಲಗಳನ್ನು ಕೊಡ್ತಾ ಇದ್ರು. ಈಗ ಮಾರ್ಚ್ 29ರಿಂದ ಸಪ್ತಮ ಭಾವಕ್ಕೆ, ಈ ಸಪ್ತಮ ಭಾವ ಅಂತ ಹೇಳಿದ್ರೆ ಕಳತ್ರ ಭಾವ ಅಂತ ಹೇಳ್ತಾರೆ. ಈ ಕಳತ್ರ ಭಾವದಲ್ಲಿ ಶನಿ ಹೋಗಿ ಸ್ಥಿರವಾಗಿರುವ ಕಾರಣದಿಂದ ಕೆಲವೊಂದು ಪ್ರತಿಕೂಲವಾದಂತಹ ಕೆಲವೊಂದು ಆತಂಕಗಳನ್ನ ಶನಿ ಕೊಡುವುದಕ್ಕೆ ಈ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಆಗ್ತಾ ಇದೆ. ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಬೇಕು. ಸೊ ಆ ವಿಷಯಗಳಿಂದ ಕನ್ಯಾ ರಾಶಿಯವರು ಕೆಲವಷ್ಟು ವಿಷಯಗಳಲ್ಲಿ ಹುಷಾರಾಗಿರ್ಬೇಕಾಗಿರುತ್ತೆ. ಕೆಲವಷ್ಟು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ 1-2 ಬಾರಿ ಯೋಚನೆ ಮಾಡಬೇಕಾಗಿರುವಂತಹ ಸಂದರ್ಭ ಈ ಮಾರ್ಚ್ ತಿಂಗಳ ನಂತರ ಇರುತ್ತೆ. ಯಾಕಂದ್ರೆ ಶನಿ ಬಂದು ಸಪ್ತಮ ಭಾವದಲ್ಲಿದ್ದು ಕೆಲವಷ್ಟು ಪರೀಕ್ಷೆಗಳನ್ನು ನೀಡ್ತಾ ಇದ್ದಾರೆ. ಸಮಸ್ಯೆಗಳಂತ ತಿಳ್ಕೋಬಾರ್ದು. ಯಾಕಂದ್ರೆ ಏನಾದ್ರೂ ಒಂದು ವಿಷಯ ಬಂದ ಮೇಲೆ ನಮಗೆ ಅದು ಸಮಸ್ಯೆವಾಗಿ ನೋಡಿದ್ರೆ ಸಮಸ್ಯೆ ಆಗುತ್ತೆ. ಇನ್ನೂ ಜಾಸ್ತಿ ಯೋಚನೆ ಮಾಡಿದ್ರೆ ಮಾನಸಿಕ ಸಮಸ್ಯೆ ಆಗುತ್ತೆ. ಮಾನಸಿಕ ಸಮಸ್ಯೆಯಿಂದ ದೈಹಿಕ ಅನಾರೋಗ್ಯಗಳು ಉಂಟಾಗುವುದಕ್ಕೆ ಕಾರಣವಾಗುತ್ತೆ. ಆ ಕಾರಣದಿಂದ ಇದೊಂದು ಪರೀಕ್ಷೆ. ಸಪ್ತಮ ಭಾವದಲ್ಲಿರುವಂತಹ ಶನಿ ನಮಗೆ ಕೆಲವಷ್ಟು ಪರೀಕ್ಷೆಗಳು ನೀಡ್ತಾ ಇದ್ದಾರೆ ಅಂತ ನಾವು ಭಾವನೆ ಮಾಡಬೇಕಾಗಿರುತ್ತೆ. ಯಾವ ರೀತಿ ಫಲಗಳು ಇರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈ ಶನಿ ಸಪ್ತಮ ಭಾವದಲ್ಲಿ ಬಂದಾಗ ಕನ್ಯಾ ರಾಶಿಯವರಲ್ಲಿ ಮುಖದಲ್ಲಿ ಈ ಕಳೆ ಅನ್ನುವುದು ಕಮ್ಮಿ ಆಗ್ತಾ ಇರುತ್ತೆ. ಯಾವಾಗಲೂ ಒಂದು ನೀರಸ ಆವರಿಸಿಕೊಂಡಿರುತ್ತೆ. ಮುಖದಲ್ಲಿ ಒಂದು ಡಲ್ನೆಸ್ ಕಾಣ್ತಾ ಇರುತ್ತೆ. ಕಣ್ಣು ಒಳಗಡೆ ಹೋಗೋದು, ಇಲ್ಲ ಕಣ್ಣು ಮತ್ತೆ ಕಣ್ಣಿನಲ್ಲಿ ಈ ಮುಖದಲ್ಲಿ ಇರುವಂತಹ ಸೌಂದರ್ಯ ಕಮ್ಮಿ ಆಗ್ತಾ ಹೋಗೋದು, ಒಂಥರ ನೀರಸವಾದಂತಹ ಒಂಥರ ಶಕ್ತಿವಿಹೀನವಾಗಿರುವಂತಹ ವರ್ಚಸ್ಸನ್ನು ಹೊಂದಿರುತ್ತಾರೆ ಈ ಶನಿ ಸಪ್ತಮದಲ್ಲಿರುವಂತಹ ಸಂದರ್ಭಗಳಲ್ಲಿ. ಮುಖ್ಯವಾಗಿ ಮರು ಜಾಸ್ತಿ ಆಗುತ್ತೆ. ಎಲ್ಲಿಯೋ ಇಟ್ಟು ವಸ್ತುಗಳನ್ನ ಎಲ್ಲಿಯೋ ಬಿಟ್ಟು ಮರ್ತು ಹೋಗೋದು, ಇಲ್ಲ ಮುಖ್ಯವಾದಂತಹ ವಸ್ತುಗಳನ್ನ ಬಿಟ್ಟು ಮರ್ತು ಹೋಗೋದು, ಫೋನುಗಳು, ಡಾಕ್ಯುಮೆಂಟ್ಗಳು, ಕೆಲವೊಂದು ಸಾರಿ ಮನೆಯಲ್ಲಿಯೇ ಬೇಕಾಗಿರುವಂತಹ ವಸ್ತುವನ್ನ ಎಲ್ಲೋ ಬಿಟ್ಟು ಮರ್ತೋಗೋದು, ಈ ರೀತಿ ಮರವು ಜಾಸ್ತಿ ಆಗ್ತಾ ಇರುತ್ತೆ ಸಪ್ತಮದಲ್ಲಿ ಶನಿ ಸಂಚಾರ ಇದ್ದಾಗ. ಆ ಕಾರಣದಿಂದ ಈ ರೀತಿ ಮರು ಮತ್ತು ಮುಖದಲ್ಲಿ ಇರುವಂತಹ ಕಾಂತಿ, ಅನಾವಶ್ಯಕವಾದ ಆತಂಕಗಳು, ಭಯ, ಹೊರಗಡೆ ಹೋಗ್ಬೇಕಂದ್ರೂ ಭಯ, ಯಾವ್ದಾದ್ರು ನಿರ್ಧಾರ ತಗೋಬೇಕಂದ್ರೂ ಭಯ, ಇಲ್ಲ ಈ ಯಾವ್ದಾದ್ರು ಹಣಕಾಸಿನ ಸಮಸ್ಯೆ ಏನಾದ್ರು ಬರುತ್ತೆ ಅಂದ್ರೇನು ಭಯ, ಯಾರಿಗಾದ್ರೂ ಅನಾರೋಗ್ಯ ಸಮಸ್ಯೆ ಕುಟುಂಬಸ್ಥರಲ್ಲಿ ಬಂದಿದೆ ಅಂದ್ರೂ ಒಂಥರ ಭಯ. ತುಂಬಾ ಅತಿರೇಕವಾದಂತಹ ಭಯ, ಆತಂಕಗಳಿಗೆ ಉಂಟಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಕೆಲವಷ್ಟು ಅನಾರೋಗ್ಯ ಸಮಸ್ಯೆಗಳು ಬರುವುದಕ್ಕೆ ಕಾರಣವಾಗಬಹುದು. ಆ ಕಾರಣದಿಂದ ಆಹಾರದ ಬಗ್ಗೆ, ತಗೊಳ್ಳುವಂತಹ ನೀರಿನ ಬಗ್ಗೆ ಮತ್ತು ನೀವು ಮಾಡುವಂತಹ ಪ್ರಯಾಣಗಳಲ್ಲಿ ಹುಷಾರಾಗಿ ನೀವು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಟೈಮ್ ಟು ಟೈಮ್ ಊಟ ಮಾಡಿ, ಟೈಮ್ ಟು ಟೈಮ್ ನಿದ್ದೆ ಮಾಡಿ, ಈ ಹೊರಗಡೆ ಪದಾರ್ಥಗಳನ್ನ ಆದಷ್ಟು ಬೇಗ ಕಮ್ಮಿ ಮಾಡಿ. ಆ ಕಾರಣದಿಂದ ಆಹಾರದಲ್ಲಿ ನೀವು ಕೆಲವಷ್ಟು ಜಾಗ್ರತೆಗಳನ್ನು ತಗೊಳ್ಬೇಕಾಗಿರುವಂತಹ ಅವಶ್ಯಕತೆ ಇದೆ. ಮತ್ತೊಂದು, ಬಂಧುಗಳಿಂದ ವಿರೋಧ, ಬಂಧುಗಳು ಮುಖಾಂತರ ಯಾವುದೋ ಒಂದು ಸಮಸ್ಯೆಗಳು, ವಾದ ವಿವಾದಗಳು ನಡೆಯುವುದು, ಈ ರೀತಿ ವಿರೋಧ ಕಟ್ಕೊಳ್ಳೋದಕ್ಕೆ ಆಗುತ್ತೆ. ಮತ್ತು ಕಳತ್ರ ವಿರೋಧ, ಮನೆಯಲ್ಲಿ ಸಂಗಾತಿ ಜೊತೆ ಸಣ್ಣ ಪುಟ್ಟ ಈ ಮನಸ್ಪರ್ಧೆಗಳು, ಈ ವಾಗ್ವಿವಾದಗಳು ನಡೆಯುವಂತಹ ಇದು. ಮತ್ತು ಶರೀರದಲ್ಲಿ ಬೇಕಾಗಿರುವಂತಹ ಒಂದು ಎನರ್ಜಿ ಕಮ್ಮಿ ಆಗ್ತಾ ಇರುತ್ತೆ. ಒಂದು ಸಣ್ಣ ಕೆಲಸ ಮಾಡಿದ್ರು ಸ್ವಲ್ಪ ಬೇಗ ಸುಸ್ತಾಗೋದು, ವೀಕ್ನೆಸ್ ತರ ಕಾಣಿಸ್ಕೊಳ್ಳೋದು, ಈ ರೀತಿ ತೂಕ ಕಮ್ಮಿ ಆಗೋದು, ಈ ರೀತಿ ಶರೀರದಲ್ಲಿ ಇರುವಂತಹ ಒಂದು ಬಲ ಕಮ್ಮಿ ಆಗ್ತಾ ಬರುತ್ತೆ. ಅನಾವಶ್ಯಕವಾದ ಪ್ರಯಾಣಗಳಿಂದ ಸುಸ್ತಾಗೋದು, ಅನಾವಶ್ಯಕ ಪ್ರಯಾಣಗಳಿಂದ ತುಂಬಾ ಜಾಸ್ತಿ ತಲೆ ಸುತ್ತುವಂತಹ ಸಂದರ್ಭಗಳು ಬರುತ್ತೆ. ಧನ ನಷ್ಟವಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಶನಿ ಸಪ್ತಮದಲ್ಲಿರುವಂತಹ ಕಾರಣದಿಂದ. ತುಂಬಾ ಟೈರ್ಡ್ ಆಗಿರ್ತೀರಾ, ಯಾಕಂದ್ರೆ ಬೇಕಾಗಿರೋ ಟೈಮ್ ಟು ಟೈಮ್ ನಿದ್ದೆ ಮಾಡಲ್ಲ, ಯಾವಾಗಲೂ ಒಂದು ಯೋಚನೆ, ಸರಿಯಾಗಿ ಊಟ ಸೇರಲ್ಲ, ನಿದ್ದೆ ಬರಲ್ಲ, ಈ ರೀತಿ ಸಮಸ್ಯೆಗಳಿಂದ ನಿಮ್ಗೆ ಈ ರೀತಿ ಕಾರಣಗಳು ಆಗಬಹುದು. ಆ ರೀತಿ ಆಗದಂಗೆ ನೀವು ಯಾವ್ದು ಬಂದ್ರೂ ನಮ್ಮ ಪರೀಕ್ಷೆ ತರ ಒಂದು ಸಹನೆಯನ್ನು ಪರೀಕ್ಷೆ ಮಾಡ್ತಿದ್ದಾರೆ, ಒಂದು ನಮಗೆ ತಾಳ್ಮೆಗೆ ಒಂದು ಪರೀಕ್ಷೆ ಬರ್ತಾ ಇದೆ, ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಪರೀಕ್ಷೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಆತ್ಮಸ್ಥೈರ್ಯದಿಂದ, ಧೈರ್ಯದಿಂದ ಯಾವುದೇ ವಿಷಯವನ್ನ ಮನಸ್ಸಕ್ಕೆ ತಗೊಳ್ಳಕ್ಕೆ ಹೋಗ್ಬೇಡಿ. ಮುಖ್ಯವಾಗಿ ಅಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವುದಕ್ಕೆ ಕಾರಣವಾಗಬಹುದು. ಟೈಮ್ಗೆ ನಾವು ಆಹಾರ ತಗೋಬೇಕು, ಒಳ್ಳೆಯ ಆಹಾರ ತಗೋಬೇಕು ಅಂದ್ರೂ ಅದಕ್ಕೆ ಅದರಲ್ಲಿಯೂ ಸ್ವಲ್ಪ ಅವಾಂತರಗಳು ಆಗುವುದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಅನ್ನೋದು ಈ ಶನಿ ಸಪ್ತಮದಲ್ಲಿರುವಂತಹ ಕಾರಣದಲ್ಲಿ ಆಗ್ತಾ ಇರುತ್ತೆ. ಈ ರೀತಿ ಅನಾವಶ್ಯಕವಾದಂತಹ ಈ ಬುಧ ಶನಿ ಆದರೆ
ಈ ಕನ್ಯಾ ರಾಶಿಯ ಅಧಿಪತಿ ಬಂದು ಬುಧ ಆಗಿರ್ತಾನೆ. ಶನಿ ಸಪ್ತಮದಲ್ಲಿ ಇರುವ ಕಾರಣದಿಂದ, ಈ ಬುಧ ಶನಿ ಮಿತ್ರ ರಾಶಿಗಳಾಗಿರುವ ಕಾರಣದಿಂದ ಈ ರೀತಿ ಪ್ರತಿಕೂಲ ಫಲಗಳು ನಾವು ಸ್ವಲ್ಪ ಮಟ್ಟಿಗೆ ಈ ತಾಳ್ಮೆಯನ್ನ ಮತ್ತು ಆರೋಗ್ಯದ ಬಗ್ಗೆ ಗಮನವನ್ನ ಇಟ್ಟುಕೊಂಡರೆ ಅಷ್ಟೊಂದು ದುಷ್ಪರಿಣಾಮಗಳು, ಪ್ರತಿಕೂಲ ಫಲಗಳು ಇರುವುದಿಲ್ಲ. ಅದರ ಜೊತೆಗೆ ಈ ಶನಿ ಪ್ರತಿ ಶನಿವಾರವೂ ನವಗ್ರಹ ಧ್ಯಾನ ಮತ್ತು ಈ ಶನಿ ಪರಾತ್ಮನಿಗೆ ಪ್ರತ್ಯೇಕವಾಗಿ ಈ ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ನಿಮಗೆ ಶನಿ ಮತ್ತು ಬುಧ ಮಿತ್ರ ರಾಶಿಗಳಾಗಿರುವ ಕಾರಣದಿಂದ ಇಂತಹ ತೊಂದರೆಗಳಿಂದ ನಿಮಗೆ ಹೊರಗಡೆ ಬರಲು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಮುಖ್ಯವಾಗಿ ಓಂ ಶಂ ಶನಯೇ ನಮಃ ಅನ್ನುವಂತಹ ಮಂತ್ರವನ್ನು 19 ಬಾರಿ ಪಠನೆ ಮಾಡಿಕೊಳ್ಳಿ ಪ್ರತಿ ಶನಿವಾರ ಇಲ್ಲ. ಅಥವಾ ಓಂ ನೀಲಾಂಜನ ಸಮಾಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನ 19 ಬಾರಿ ನೀವು ಪಠನ ಮಾಡಿರುವುದು ಪ್ರತಿ ಶನಿವಾರ. ಈ ಏಕಭುಕ್ತ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಇಲ್ಲ ಶನೇಶ್ವರ ಸ್ವಾಮಿಗೆ ಏಕಭುಕ್ತ ವ್ರತವ ಅಂದ್ರೆ ಒಂದೇ ಬಾರಿ ಆ ದಿನದಲ್ಲಿ ಒಂದೇ ಬಾರಿ ಮಿತವಾದಂತಹ ಆಹಾರವನ್ನು ತಗೊಳ್ಳುತ್ತಾ ಈ ಏಕಭುಕ್ತ ವ್ರತವನ್ನು ಪಾಲಿಸಿದರೆ ನಿಮಗೆ ಸಾಕಷ್ಟು ಅನುಕೂಲ ಫಲಗಳು ನಿಮಗೆ ಕನ್ಯಾ ರಾಶಿಯವರಿಗೆ ಸಿದ್ಧಿಯಾಗುತ್ತೆ. ಮುಖ್ಯವಾಗಿ ನಿಮ್ಮ ಮನೆಯ ಹತ್ರ ದೇವಸ್ಥಾನದ ಹತ್ರ ಈ ಅರಳಿ ಮರ ಹತ್ರ ಇದ್ರೆ ಅರಳಿ ಮರದ ಹತ್ರ 11 ಪ್ರದಕ್ಷಿಣೆಗಳು ಮಾಡಿ 11 ಪ್ರದಕ್ಷಿಣೆಗಳನ್ನು ಮಾಡಿ ಈ ಆತಂಕಗಳು ದೋಷಗಳು ಬಗೆಹರಿಯುತ್ತೆ ಅಂತ ಹೇಳುತ್ತಾ ಕನ್ಯಾ ರಾಶಿಯವರಿಗೆ ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.